ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. நாங்க எந்த காரணமும் நம்ம பார்த்து அந்தந்த விவரத்தை ராஜ்யக்கு தேசக்கு விஸ்வக்கு முழுக்க பெற்று வைக்குது. ಅದು ಪ್ರಿಂಟ್ ಮೀಡಿಯಾ ಇಕ್ಕು ಎಲೆಕ್ಟ್ರಾನಿಕ್ ಮೀಡಿಯಾ ಇಕ್ಕು ಹಿಂದೂ ಕೂಡ ಬಂದಿದ್ದಾರೆ ಎಂತ ಇದು ಕೂಡಿತು ಹೆಚ್ಚು ಆಯಿರ ಕಣಕ್ಕೆ ಜನ ಕೂಡ್ತಿಲ್ಲ ಬಾರಿ ತಾಳ್ಮೇಲೆ ಶಿಸ್ತಲು ಗದ್ದಲು ಅದನ್ನ ಪ್ರಚಾರ ಮಾಡೋದಕ್ಕೆ ಸಹಕಾರ ತಂದಿದ್ದು ಐಕೆ ಎಲ್ಲರ ಪರವೈದು ಕೂಡ ನಾನು ಸಹಕಾರ ತಂದಿದ್ದೆ. ಇಲ್ಲಿಗೆ ನನ್ನ ಉದ್ದೇಶ ಇತ್ತು ಎಂದಿದ್ದು ಅದನ್ನು ನಂಗ ನೆರವೇರಿಸಿದ್ದು ಯಶಸ್ವಿ ಆಯ್ತದ್ದು. ಗಂಟಾಗೋಜವಾಯ್ತು ಅನ್ನೋಳು ಗಂಟಾಗೋಜವಾಯ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ಬಪ್ಪಕ್ಕಾಗ ಆ ಅವಶ್ಯಕತೆ ನಂಗೆ ಪೂರೈಕೆ ಮಾಡಿತ್ತು. ಆ ಅವಶ್ಯಕತೆ ಪೂರೈಕೆ ಮಾಡೋಣ ನಂಗೆ ಜಿಲ್ಲಾಧಿಕಾರಿಗಳು ಮನವಿ ಕೂಡ ಬಂದವರು ಪ್ರಯತ್ನ ನಂಗೆ ಮಾಡಿದ್ದು. ಅದೇ ಪೋಲೆ ಎಲ್ಲರೂ ಅಂಗಡ ಪ್ರೋಟೋಕಾಲ್ ಪ್ರಕಾರ ನಂಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಂಗೆ ಕೊಡ್ಕೊಂಡು ಆಚೆಗೆ ಜಿಲ್ಲಾಧಿಕಾರಿ ಮನಸ್ಸು ಮಾಡಿತ್ತು. ಇಷ್ಟು ಜನ ಕೂಡಿನಲ್ಲಿ ನನ್ನ ಉಳ್ಳಲಿಕ್ಕೆ ಬಂದು ಹಂಗ ಪಲ್ಯ ಮನಸ್ಸು ಮೇಲಿಗೆ ಬಂದದ್ದು. ಇಲ್ಲಿ ಈ ಮಹಾ ಕಡೆ ಕೂಡಿಕೊಳ್ಳು ನಂಗಡ ಕೊಡಗರ ಕೊಡವ ಭಾಷಿಕಂಗ ತಂಗಕ್ಕೆಲ್ಲರಿಗೂ ನಲ್ಲಾಮೆ ಸ್ವಾಗತ. ಉರಿದೆದಿಲು ನಾನು ಜಾಸ್ತಿ ನೇರಾಡ್ತವಲೆ ಅನ್ನನೆ ಅವ್ವ ಪಾಜೆ ನಾಡ ಕೊಡವ ಪಾಜೆಲು ತಕ್ಕ ಬರೆಯುವಂಥ ಒಂದು ಸಂದರ್ಭ ಉಂಡೇಗಿ ಸಹ ಜಿಲ್ಲಾಡಳಿತಕ್ಕೆ ಗೊತ್ತಾಡು ಅನ್ನನೆ ಹೇಳಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಡೋಣ ಹಂಗಾಯ್ತು. ಕನ್ನಡದ ಓದಿಕೊಂಡೋಡು ದಯವೆಚ್ಚಿತು ನಿಂಗೆಲ್ಲ ಮಾಫ್ ಮಾಡೋದು. ಕೇವಲ 18-20 ನಿಮಿಷದೊಳಗೆ ಇದನ್ನು ಮುಗಿಸ್ತೀನಿ ಸರ್. ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸೌತ್ ಬ್ಲಾಕ್ ನವದೆಹಲಿ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ಮಡಿಕೇರಿ ಇವರುಗಳ ಮುಖಾಂತರ ಮಾನ್ಯರೇ, ವಿಷಯ ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕ 21 ಸಮುದಾಯಗಳು ಸೇರಿದಂತೆ ಸಂಸ್ಕೃತಿಯ ಸಮಗ್ರ ಅಸ್ತಿತ್ವದ ಮೇಲೆ ನಡೆಯುತ್ತಿರುವ ಜನಾಂಗೀಯ ತಾರತಮ್ಯ, ದಬ್ಬಾಳಿಕೆ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಸಿಯುವ ಹಾಗೂ ತಡೆಯುವ ಯತ್ನದ ಕುರಿತಂತೆ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆಳಗಿನ ರೂಪಿನಿಂದಲಿ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು, ಅಲ್ಲಿ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲಿ ಕೊಡವರ ಬೀಡಲ. ಕೊಡಗಿನ ಸೌಂದರ್ಯ ಹಾಗೂ ಕೊಡವರ ಪಾರಂಪರ್ಯವನ್ನು ಬಣ್ಣಿಸಿ ಕವಿ ಪಂಜೆ ಮಂಗೇಶರಾಯರು ಬರೆದ ಈ ಪದ್ಯದ ಸಾಲುಗಳಲ್ಲೇ ಕೊಡಗಿನ ಬೆಡಗು, ಕೊಡವರ ಪಾರಂಪರ್ಯ, ಕೊಡವರು ಹಾಗೂ ಈ ಮಣ್ಣಿನ ಅವಿನಾಭಾವ ಸಂಬಂಧ, ಕೊಡವರ ಸಾಂಸ್ಕೃತಿಕ ಹಿರಮೆ, ಗುಣ ಸ್ವಭಾವಗಳು ಹಾಗೂ ಕೊಡವರ ಸಮಗ್ರ ಅಸ್ತಿತ್ವ ಅನಾವರಣಗೊಳ್ಳುತ್ತದೆ. ಅಂತೆಯೇ ಕೊಡಗು ಜಿಲ್ಲೆಯ ಪ್ರಧಾನ ಆದಿಮೂಲ ನಿವಾಸಿಗಳಾಗಿ ಕೊಡಗು ಎಂಬ ಪುಟ್ಟ ಭೌಗೋಳಿಕ ಪ್ರದೇಶದಲ್ಲಿ ತಮ್ಮ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಅಸ್ತಿತ್ವವನ್ನು ಕಂಡುಕೊಂಡಿರುವ ಕೊಡವ ಸಮುದಾಯವು ಇಂದು ತಮ್ಮ ತಾಯಿ ನೆಲದಲ್ಲಿಯೇ ತಾರತಮ್ಯತೆಯನ್ನು ಎದುರಿಸುವುದರ ಮೂಲಕ ದಬ್ಬಾಳಿಕೆಗೆ ಒಳಗಾಗುತ್ತಿರುವುದು ವಿಪರ್ಯಾಸವೇ ಸರಿ. ಸದಾ ರಾಷ್ಟ್ರೀಯ ಚಿಂತನೆಯೊಂದಿಗೆ ದೇಶದ ಅಸ್ಮಿತೆಗೆ ಪೂರಕವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮೂಲಕ ಸಾಮಾಜಿಕ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ತಮ್ಮ ಸಾಂಸ್ಕೃತಿಕ ವೈಭವ ಮತ್ತು ಪಾರಂಪರಿಕ ವೈಶಿಷ್ಟ್ಯತೆಯ ಮೂಲಕ ಜಾಗತಿಕ ಮನ್ನಣೆಯನ್ನು ಪಡೆದುಕೊಂಡಿದೆ. ತಮ್ಮ ಹಾವಭಾವದಲ್ಲಿ ಗಂಭೀರತೆ, ನಡೆನುಡಿಯಲ್ಲಿ ಪ್ರಾಮಾಣಿಕತೆಯನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುತ್ತಾ ಎಲ್ಲಾ ಕಾಲಘಟ್ಟದಲ್ಲೂ ವಿಸ್ತರಣಾವಾದದ ಗುಂಗಿನಿಂದ ಹೊರಗುಳಿದುಕೊಂಡು ಈ ಕೊಡಗು ಎಂಬ ಸೀಮಿತ ಭೂಪ್ರದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡು ಸ್ವಯಂ ಪರಿಶ್ರಮದಿಂದಲೇ ಬದುಕು ಕಟ್ಟಿಕೊಂಡಿರುವ ಅಪರೂಪದ ಸಮುದಾಯ ಈ ಕೊಡವ ಸಮುದಾಯವಾಗಿದೆ. ಪೌರಾಣಿಕ ಹಿನ್ನೆಲೆ, ಭೌಗೋಳಿಕ ಪುರಾವೆಗಳು, ಇತಿಹಾಸದ ಪುಟಗಳಲ್ಲಿ ಜೆ ಕಾಗಿಂಗ್ ಬ್ರೌನ್, ಎಚ್ ಮ್ಯಾಗ್ಲಿನ್, ಬಿಷಪ್ ಕಾರ್ಡ್ವೆಲ್, ಎಂ ಶ್ರೀನಿವಾಸನ್, ಡಿ ಕೃಷ್ಣಯ್ಯ, ಸೂರ್ಯನಾಥ ಕಾಮತ್, ಪಂಜೆ ಮಂಗೇಶರಾಯರು ಮುಂತಾದ ಲೇಖಕರ ಬರವಣಿಗೆಯಲ್ಲಿನ ಶತಮಾನಗಳ ಹಿಂದಿನ ಉಲ್ಲೇಖಗಳು ಕೊಡವ ಸಮುದಾಯವು ಈ ಮಣ್ಣಿನ ಆದಿಮೂಲ ನಿವಾಸಿಗಳಾಗಿ 10,000 ವರ್ಷಗಳಿಗೂ ಹಿಂದಿನಿಂದಲೇ ಈ ಮಣ್ಣಿನಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ ಎಂಬುದನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ಇತಿಹಾಸದ ಪುಟಗಳಲ್ಲಿ ಪ್ರತ್ಯೇಕ ದೇಶ, ಪ್ರಾಂತ್ಯ, ಪ್ರತ್ಯೇಕ ರಾಜ್ಯವಾಗಿ ಗುರುತಿಸಿಕೊಂಡಿದ್ದ ಕೊಡಗು ಹಲವಾರು ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದ್ದರೂ ಸಹ 1956ರ ತನಕ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಆದರೆ 1953ರ ರಾಜ್ಯ ಪುನರ್ಘಟನಾ ಆಯೋಗದ ಪರಿಕಲ್ಪನೆಯಂತೆ ಭಾಷಾವಾರು ಪ್ರಾಂತ್ಯ ರಚನೆಯ ಪ್ರಕ್ರಿಯೆಯಲ್ಲಿ 1956ರಲ್ಲಿ ವಿಶಾಲ ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಕೊಡಗು ಒಂದು ಜಿಲ್ಲೆಯಾಗಿ ಉಳಿಯಿತು. ಆ ಮೂಲಕ ಅನೇಕ ಸವಾಲುಗಳನ್ನು ಎದುರಿಸುವಂತಾಯಿತು. ಕೊಡಗು ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ರಾಜ್ಯ ಪುನರ್ಘಟನೆಯ ನೇರ ದುಷ್ಪರಿಣಾಮಗಳು ಕೊಡವ ಸಮುದಾಯಗಳು ಮತ್ತು ಕೊಡವ ಸಂಸ್ಕೃತಿ ಹಾಗೂ ಪರಂಪರೆಗಳ ಮೇಲೆ ನೇರ ಪ್ರಭಾವ ಬೀರಲಾರಂಭಿಸಿದವು ಎಂಬುದು ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ದಾಖಲಾಗಿರುವ ಕಟು ಸತ್ಯ. ಪ್ರಭಾವಿ ಭಾಷೆಗಳನ್ನು ಆಧಾರವಾಗಿಟ್ಟುಕೊಂಡು ಭಾಷಾವಾರು ಪ್ರಾಂತ್ಯ ರಚನೆ ಮಾಡುವ ಸಂದರ್ಭದಲ್ಲಿ ರೂಪಿಸಿದ ನಿಯಮಾವಳಿಗಳಲ್ಲಿ ಬಹುಮುಖ್ಯವಾಗಿ
ಹಲವಾರು ಅಲ್ಪಸಂಖ್ಯಾತ ಭಾಷೆಗಳನ್ನಾಡುವ ವಿವಿಧ ಪಂಗಡಗಳ ಸಾಮಾಜಿಕ, ಸಾಂಸ್ಕೃತಿಕ, ಪಾರಂಪರಿಕ ಹಾಗೂ ಭೌಗೋಳಿಕ ಹಿತಾಸಕ್ತಿಗಳನ್ನು ಬಹುಸಂಖ್ಯಾತರನ್ನೊಳಗೊಂಡ ಸರ್ಕಾರಗಳು ಕಾಪಾಡಿಕೊಳ್ಳಬೇಕೆಂಬ ಸ್ಪಷ್ಟ ಉಲ್ಲೇಖವಿದ್ದರೂ ಕೊಡಗಿನ ಹಾಗೂ ಕೊಡವರ ಮಟ್ಟಿಗೆ ಈ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಆಡಳಿತ ನಡೆಸಿದ ಎಲ್ಲ ಸರ್ಕಾರಗಳು ಕೊಡವ ಹಾಗೂ ಕೊಡವ ಸಂಸ್ಕೃತಿ, ಆಚಾರ ವಿಚಾರಗಳು, ಪದ್ಧತಿ ಪರಂಪರೆಗಳ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಲೇ ಬಂದಿರುವುದು ವಿಷಾದನೀಯ. ಆದರೆ ಶತಮಾನಗಳಿಂದ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತ್ಯಂತರಗಳ ಕಪಿಮುಷ್ಟಿಯಲ್ಲಿ ನಲುಗಿದವರು ಕೊಡವರು. ಅದಾಗಲೇ ಹಲವಾರು ನರಮೇಧಗಳಿಗೆ ಕೊಡವರು ಕೊರಳೊಡ್ಡಿಯಾಗಿತ್ತು. 1785ರಲ್ಲಿ ಟಿಪ್ಪು ಮೋಸದಿಂದ ಕೊಡವರ ಮೇಲೆ ನಡೆಸಿದ ದೇವಟಪುರಂ ನರಮೇಧದಿಂದ ಬಹುತೇಕ ಕೊಡವರ ತಲೆಮಾರುಗಳೇ ನಾಶವಾಗಿ ಕೊಡಗು ಬಿಕೋ ಎನ್ನುತ್ತಿದ್ದ ಕೊಡಗಿನಲ್ಲಿ ಆನಂತರದಲ್ಲಿ ನಡೆದ ಸಾಮಾಜಿಕ ಸ್ಥಿತ್ಯಂತರದಲ್ಲಿ ಅದಾಗಲೇ ಕ್ಷೀಣಿಸಿದ್ದ ಕೊಡವ ಸಮುದಾಯದ ಜನಸಂಖ್ಯೆಯ ಜಾಗವನ್ನು ತುಂಬಲು ರಾಜಾಡಳಿತ ಹಾಗೂ ಬ್ರಿಟಿಷ್ ಆಡಳಿತಗಳು ಹೊರಗಿನಿಂದ ಹಲವು ಕುಟುಂಬಗಳನ್ನು ತಂದು ಕೊಡವ ಹಾಗೂ ಅಮ್ಮ ಕೊಡವರ ಜಾಗದಲ್ಲಿ ತಂದು ಕೂರಿಸಿದ ಮೇರೆಗೆ ಕೊಡವರು ತಮ್ಮದೇ ನೆಲದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಲ್ಪಸಂಖ್ಯಾತರಾಗಿ ಹೋಗಿದ್ದು ಇತಿಹಾಸ. ಆನಂತರದಲ್ಲಿ ಕೊಡವರ ಮೇಲೆ ನಡೆದುಕೊಂಡು ಬಂದ ದಬ್ಬಾಳಿಕೆಗಳು ಒಂದು ಭಾಗವಾದರೆ 1956ರ ನಂತರ ಕೊಡಗು ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಕೊಡವರ ಮೇಲೆ ನಡೆಯುತ್ತಿರುವ ನಿರಂತರ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಶೋಷಣೆಗಳೇ ಒಂದು ಭಾಗ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದೆರಡು ದಶಕಗಳಿಂದ ಕೊಡವರ ಸಂಸ್ಕೃತಿ, ಪರಂಪರೆ ಹಾಗೂ ಅಸ್ತಿತ್ವದ ಮೇಲೆ ಕೆಲವು ಬಹುಸಂಖ್ಯಾತರೆನಿಸಿಕೊಂಡ ಕಿಡಿಗೇಡಿಗಳಿಂದ ನಡೆಯುತ್ತಿರುವ ನೇರ ರಾಜಕೀಯ ಪ್ರೇರಿತ ದಬ್ಬಾಳಿಕೆಗಳು, ಜಾತಿ ನಿಂದನೆಗಳು, ಜನಾಂಗೀಯ ತಾರತಮ್ಯಗಳು, ಸಾಮಾಜಿಕ ಬಹಿಷ್ಕಾರದಂತಹ ಪ್ರಯತ್ನಗಳು ಕೊಡಗಿನಂತಹ ಜಿಲ್ಲೆಗೆ ಅವಮಾನಕರ ಬೆಳವಣಿಗೆಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ವರ್ಗಕ್ಕೆ ಸೇರಿದ ಕೆಲವು ಕಿಡಿಗೇಡಿಗಳು ನಿರಂತರವಾಗಿ ಕೊಡವರ ವಿರುದ್ಧ ಷಡ್ಯಂತರಗಳನ್ನು ರೂಪಿಸುತ್ತಾ ಕೊಡವರ ಸಾಮಾಜಿಕ ಅಸ್ತಿತ್ವದ ಬಗ್ಗೆ, ಸಾಂಸ್ಕೃತಿಕ ಹಿನ್ನೆಲೆಯ ವಿಷಯದಲ್ಲಿ, ಕೊಡವ ಮಹಿಳೆಯರು ಮಕ್ಕಳ ವಿಚಾರದಲ್ಲಿ, ಕೊಡವರ ಕೋವಿಯ ಹಕ್ಕಿನ ವಿಚಾರದಲ್ಲಿ, ಸಾಂವಿಧಾನಿಕ ಹಕ್ಕುಗಳ ಬೇಡಿಕೆಯ ವಿಚಾರದಲ್ಲಿ, ಮಹಾನ್ ಸೇನಾನಿಗಳ ವಿಚಾರದಲ್ಲಿ ಅತ್ಯಂತ ಕೀಳು ಮಟ್ಟದಲ್ಲಿ ಅಪಪ್ರಚಾರವನ್ನು ನಡೆಸುವುದರೊಂದಿಗೆ ತಮ್ಮ ರಾಜಕೀಯ ಪ್ರಭಾವಗಳನ್ನು ಬಳಸಿ ಕೊಡವರ ವಿರುದ್ಧ ಷಡ್ಯಂತರಗಳನ್ನು ರೂಪಿಸುವುದರ ಮೂಲಕ ಈ ನೆಲದಲ್ಲಿ ಕೊಡವರ ಅಸ್ತಿತ್ವವನ್ನು ಅಳಿಸಿ ಹಾಕುವ ನಿರಂತರ ಪ್ರಯತ್ನವನ್ನು ನಡೆಸುತ್ತಾ ಬಂದಿರುವುದು ಎಲ್ಲರ ಗಮನದಲ್ಲಿರುವ ವಿಚಾರವಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ಕಟ್ಟೆಮಾಡು ಮಹಾದೇವರ ದೇವಸ್ಥಾನದಲ್ಲಿ ದುಷ್ಟಕೂಟವೊಂದು ಕೊಡವರ ಸಾಂಸ್ಕೃತಿಕ ಉಡುಗೆಯನ್ನು ಬಹಿಷ್ಕರಿಸುವ ಪ್ರಯತ್ನವನ್ನು ನಡೆಸಿದ್ದಲ್ಲದೆ ಕೊಡವ ಸಾಂಸ್ಕೃತಿಕ ಉಡುಗೆಯಲ್ಲಿದ್ದ ಕೊಡವ ಪುರುಷರು ಹಾಗೂ ಮಹಿಳೆಯರ ಮೇಲೆ ಹಲ್ಲೆಯನ್ನು ನಡೆಸುವುದರ ಮೂಲಕ ಕೊಡವರ ಮೇಲಿನ ತಮ್ಮ ದ್ವೇಷವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿರುವುದು ಆತಂಕಕ್ಕೆ ಕಾರಣವಾಗಿದೆ. ವಿಪರ್ಯಾಸವೆಂದರೆ ಬಹಿರಂಗವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ನೇರವಾಗಿ ಕೊಡವರ ಗುಪ್ಪೆಚಾಲೆಯನ್ನು ಬಹಿಷ್ಕರಿಸಿ ಅವಮಾನಿಸಿ ಹಲ್ಲೆ ನಡೆಸಿ ನೇರ ಬೆದರಿಕೆಯೊಡ್ಡುವ ದುಷ್ಟತನ ತೋರಿದ್ದರೂ ಜಿಲ್ಲಾಡಳಿತದಿಂದಾಗಲಿ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಿಂದಾಗಲಿ ಯಾವುದೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿರುವುದು ಸಂಶಯಕ್ಕೆ ಕಾರಣವಾಗಿದೆ. ಇಷ್ಟು ಮಾತ್ರವಲ್ಲದೆ ಈ ಕಿಡಿಗೇಡುಗಳು ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ತಮ್ಮ ಜನಾಂಗದವರೆಂದು ಬಿಂಬಿಸಿಕೊಂಡು ಸಾವಿರಾರು ಆಗಂತುಕರನ್ನು ಕರೆಸಿಕೊಂಡು ಬಹಿರಂಗವಾಗಿ ಬಲ ಪ್ರದರ್ಶನ ನಡೆಸಲು ಜಿಲ್ಲಾಡಳಿತವು ಅನುವು ಮಾಡಿಕೊಡುವ ಮೂಲಕ ಕೊಡವರಿಗೆ ತಮ್ಮ ತಾಯ್ನಾಯದಲ್ಲಿಯೇ ಬೆದರಿಕೆಯೊಡ್ಡಲು ಇವರಿಗೆ ಅವಕಾಶ ಕಲ್ಪಿಸಿರುವುದು ಈ ಮಣ್ಣಿನ ಸುಸಂಸ್ಕೃತ ಮೂಲ ನಿವಾಸಿ ಬುಡಕಟ್ಟು ಕೊಡವ ಜನಾಂಗಕ್ಕೆ ಮಾಡಿದ ಅವಮಾನವೆಂದೇ ಭಾವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ಕೊಡವರ ಅಸ್ತಿತ್ವದ ಮೇಲೆ ನಿರಂತರವಾಗಿ ನಡೆಸುತ್ತಾ ಬಂದಿರುವ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಶೋಷಣೆಗಳ ಪಟ್ಟಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಅವಗಾಹನೆಗೆ ತರಲಿಚ್ಛಿಸುತ್ತಿದ್ದೇವೆ. ಕೋವಿ ಹಕ್ಕು ಕಸಿಯಲು ನಿರಂತರ ಷಡ್ಯಂತರ. ಮೊದಲನೆಯದಾಗಿ ಸಂವಿಧಾನದ 3ನೇ ವಿಧಿಯಲ್ಲಿ ಕೊಡವ ಜನಾಂಗಕ್ಕೆ ಹಾಗೂ ಜಮ್ಮ ಹಿಡುವಳಿದಾರರ ಕೊಡವ ಭಾಷೆಯನ್ನು ಮಾತನಾಡುವ ಇತರ ಸಮುದಾಯಗಳಿಗೆ ಪರವಾನಗಿ ಇಲ್ಲದೆ ಕೋವಿಯನ್ನು ಹೊಂದುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೊಡವರು ಕೋವಿಯನ್ನು ಬಳಸುವುದು ತಲೆತಲಾಂತರಗಳಿಂದ ನಡೆಸಿಕೊಂಡು ಬಂದಿರುವ ಪಾರಂಪರಿಕ ಪ್ರಕ್ರಿಯೆಗಳಾಗಿದ್ದು ಕೊಡವರ ಆಚಾರ ವಿಚಾರಗಳ ಭಾಗವಾಗಿ ಇಂದಿಗೂ ಕೋವಿಯ ಬಳಕೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಕೊಡವ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನಡೆಸುವ ಹುಟ್ಟು ಮತ್ತು ಸಾವಿನ ಸಂದರ್ಭದಲ್ಲಿನ ಧಾರ್ಮಿಕ ಆಚರಣೆಗಳಲ್ಲಿ ಕೋವಿಯು ಅವಿಭಾಜ್ಯ ಅಂಗವಾಗಿ ಇಂದಿಗೂ ಬಳಕೆಯಲ್ಲಿದೆ. ಇದು ಈ ದೇಶದ ಸಂವಿಧಾನದ ಕೊಡವ ಸಂಸ್ಕೃತಿಗೆ ನೀಡಿರುವ ಸಂವಿಧಾನ ದತ್ತವಾದ ಹಕ್ಕಾಗಿದ್ದು ಈ ಹಕ್ಕನ್ನು ತಡೆಯುವ ನಿಟ್ಟಿನಲ್ಲಿ ಅರೆಭಾಷೆ ಸಮುದಾಯಕ್ಕೆ ಸೇರಿದ ಒಂದು ವರ್ಗ ನಿರಂತರ ಪ್ರಯತ್ನ ನಡೆಸುತ್ತಲೇ ಬಂದಿದೆ. ಕೊಡವರ ಸಾಂವಿಧಾನಿಕ ಹಕ್ಕುಗಳ ಬೇಡಿಕೆಗಳಿಗೆ ವಿರೋಧ. ಕೊಡವರ ಸಾಂವಿಧಾನಿಕ ಹಲವು ಹಕ್ಕುಗಳ ಬೇಡಿಕೆಗಳಾದ ಕೊಡವರನ್ನು ಬುಡಕಟ್ಟು ಕುಲಕ್ಕೆ ಸೇರಿಸುವ ಹೋರಾಟ, ಕೊಡವರ ನೆಲ, ಜಲ ಹಾಗೂ ಸಾಮಾಜಿಕ ಭದ್ರತೆಯ ನಿಟ್ಟಿನಲ್ಲಿ ಕೊಡವರ ಪ್ರಮುಖ ಬೇಡಿಕೆಗಳಿಗೆ ವಿನಾಕಾರಣ ವಿರೋಧಿಸಿ ತಡೆಯುವ ಪ್ರಯತ್ನವನ್ನು ಮುಂದುವರಿಸುವ ಮೂಲಕ ಕೊಡವರ ಸಂವಿಧಾನ ದತ್ತವಾದ ಅಧಿಕಾರಗಳನ್ನೇ ಕಸಿದುಕೊಳ್ಳುವ ಕೃತ್ಯದಲ್ಲಿ ಈ ಕಿಡಿಗೇಡಿಗಳು ತೊಡಗಿಕೊಂಡಿದ್ದಾರೆ. ಕೊಡವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ನಿಟ್ಟಿನಲ್ಲಿ ನಿರಂತರ ಯತ್ನ. ಕೊಡವರು ಅನಾದಿ ಕಾಲದಿಂದಲೂ ಕಾವೇರಿಯನ್ನು ಕುಲಮಾತೆ ಎಂದು ನಂಬಿ ಪೂಜಿಸುತ್ತಾ ಬಂದಿರುವರು. ಆದರೆ ಕೊಡವರು ಕಾವೇರಿಯನ್ನು ಕುಲಮಾತೆ ಎಂದುಕೊಂಡಿರುವುದನ್ನೇ ಈ ಒಂದು ಕೂಟ ಪೂರ್ವಾಗ್ರಹ ಪೀಡಿತರಾಗಿ ವಿರೋಧಿಸುತ್ತಾ ಬಂದಿರುತ್ತಾರೆ. ತಲಕಾವೇರಿ ತೀರ್ಥೋದ್ಭವದ ಸಂದರ್ಭದಲ್ಲಿ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪುರುಷ ಮಹಿಳೆಯರಾದಿಯಾಗಿ ದುಡಿಕಟ್ಟು ಪಾಟನೊಂದಿಗೆ ಕೈಯಲ್ಲಿ ತಲೆಯಕ್ಕೆ ಬಳಚ ಹಿಡಿದು ಕಾವೇರಿ ಕುಂಡಿಗೆಯ ಸುತ್ತ ನಿಲ್ಲುವುದು ಸಂಪ್ರದಾಯ.
ಆದರೆ ತಮ್ಮ ರಾಜಕೀಯ ಪ್ರಭಾವ ಬಳಸಿ ಕೊಡವರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲಕಾವೇರಿಗೆ ಪ್ರವೇಶಿಸುವುದನ್ನೇ ನಿರ್ಬಂಧಿಸಲು ಪ್ರಯತ್ನಿಸಲಾಗಿತ್ತು. ಮಾತ್ರವಲ್ಲದೆ ದುಡಿಕೊಟ್ಟು ಪಾಟ್ ಮತ್ತು ತಳಿಯಕ್ಕಿ ಬಳಚವನ್ನು ತಲಕಾವೇರಿ ಕುಂಡಿಕೆಯಿಂದ ನಿರ್ಬಂಧಿಸುವ ಪ್ರಯತ್ನ ನಡೆಯುತ್ತಲೇ ಇರುವುದನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇವೆ. ತಲಕಾವೇರಿ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಪತ್ತಾಯಕ್ಕೆ ಅಕ್ಕಿ ಹಾಕುವ ಸಂಪ್ರದಾಯದಿಂದಲೂ ಕೊಡವರನ್ನು ನಿರ್ಬಂಧಿಸಿ ಹೊರಗಿಡುವ ನಿರಂತರ ಪ್ರಯತ್ನ ನಡೆಸುತ್ತಲೇ ಬರುತ್ತಿದ್ದಾರೆ. ತಲಕಾವೇರಿ ಜಾತ್ರೆಯ ಸಂದರ್ಭದಲ್ಲಿ ಕೊಡವರು ನಡೆಸುವ ಅನ್ನದಾನವನ್ನು ತಡೆಯುವುದರ ಮೂಲಕ ಕೊಡವರನ್ನು ತಮ್ಮ ಕುಲಮಾತೆ ಕಾವೇರಿ ಕ್ಷೇತ್ರದಿಂದಲೇ ಹೊರಗಿಡುವ ಹುನ್ನಾರವನ್ನು ನಡೆಸಲಾಗುತ್ತಿದೆ. ಇತಿಹಾಸವನ್ನು ತಿರುಚುವ ನಿರಂತರ ಪ್ರಯತ್ನ ತಮ್ಮ ನೈಜ ಇತಿಹಾಸವನ್ನು ಮರೆಮಾಚಿ ಕೊಡವರ ನೈಜ ಇತಿಹಾಸವನ್ನು ಈ ಮಣ್ಣಿನಿಂದ ಅಳಿಸಿ ಹಾಕುವ ಕೀಳು ಮಟ್ಟದ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಸುಳ್ಳು ಇತಿಹಾಸವನ್ನು ಸೃಷ್ಟಿಸುವ ಕಾಯಕದಲ್ಲಿ ತೊಡಗಿದ್ದು ಇದು ಸಮುದಾಯದ ಸ್ವಾಸ್ಥ್ಯವನ್ನು ಕದಡುವ ಕೃತ್ಯವಾಗಿದೆ ಅಲ್ಲದೆ ನಿರಂತರ ಎರಡು ಜನಾಂಗಗಳ ನಡುವಿನ ಸಾಮರಸ್ಯವನ್ನು ಹಾಳು ಮಾಡುವ ಪ್ರಯತ್ನವಾಗಿದೆ. ಈ ನಿಟ್ಟಿನಲ್ಲಿ ಕೊಡಗಿನ ಈ ನೆಲದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಮರೆಮಾಚಿ ಸಂಬಂಧವೇ ಇಲ್ಲದ ಅನಾಮಧೇಯ ವ್ಯಕ್ತಿಗಳನ್ನು ವೈಭವೀಕರಿಸಿ ಸುಳ್ಳು ಇತಿಹಾಸವನ್ನು ಸೃಷ್ಟಿಸುವಂತಹ ಕೃತ್ಯಗಳು ನಿರಂತರ ನಡೆಯುತ್ತಲೇ ಇದ್ದು ಇದು ಕೊಡವರ ಅಸ್ತಿತ್ವವನ್ನು ನಿರ್ನಾಮ ಮಾಡುವ ಷಡ್ಯಂತರ ಭಾಗವಾಗಿದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ. ಮಹಾನ್ ಸೇನಾನಿಗಳಿಗೆ ನಿರಂತರ ಅವಮಾನಿಸುವ ಕೃತ್ಯ ಈ ದೇಶ ಕಂಡ ಅಪ್ರತಿಮ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೊಡಂದರ ಎಂ ಕಾರ್ಯಪ್ಪ ಹಾಗೂ ಕೊಡಂದರ ತಿಮ್ಮಯ್ಯನವರ ಪ್ರತಿಮೆಗಳಿಗೆ ಚಪ್ಪಲಿ ಹಾರ ಹಾಕಿ ಅವಮಾನಿಸಿದರ ಹಿಂದೆಯೂ ಇದೇ ದುಷ್ಟಕೂಟದ ಕೈವಾಡವಿತ್ತು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನು ದುರ್ಬಳಕೆ ಮಾಡಿಕೊಂಡು ಮಹಾನ್ ಸೇನಾನಿಗಳನ್ನು ಕೊಡವರು ಎಂಬ ಏಕೈಕ ಕಾರಣಕ್ಕೆ ಅವಹೇಳನ ಮಾಡಿದ ಪ್ರಸಂಗದಲ್ಲಿ ಈ ದುಷ್ಟಕೂಟದ ನಕ್ಸಲ್ ನಂಟು ಹೊಂದಿರುವ ಸದಸ್ಯನೊಬ್ಬನನ್ನು ಬಂಧಿಸಿ ಕ್ರಮ ಕೈಗೊಂಡಾಗ ಇವರ ಕರಾಳ ಮುಖದ ಅನಾವರಣವಾಗಿದೆ. ಇವೆಲ್ಲದರ ಹಿಂದಿರುವುದು ಕೊಡವರನ್ನು ದ್ವೇಷಿಸುವ ಉದ್ದೇಶವೇ ಆಗಿದೆ. ಕೊಡವ ಮಹಿಳೆಯರು ಮಕ್ಕಳ ವಿರುದ್ಧ ಅವಹೇಳನ ಇದೇ ದುಷ್ಟಕೂಟವು ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಂಡು ನಿರಂತರವಾಗಿ ಕೊಡವ ಮಹಿಳೆಯರು ಮಕ್ಕಳ ಮೇಲಿನ ಅಶ್ಲೀಲವಾಗಿ ಅವಹೇಳನ ಮಾಡುವ ಕೃತ್ಯವನ್ನು ನಡೆಸುವುದರ ಮೂಲಕ ತಮ್ಮ ವಿಕೃತ ಕೃತ್ಯಗಳನ್ನು ನಡೆಸುತ್ತಲೇ ಬರುತ್ತಿದ್ದು ಅವು ಇಂಥವುಗಳನ್ನು ಸಹಿಸಿಕೊಳ್ಳಲಾಗುವುದಿಲ್ಲ ಎಂಬುದನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಕೊಡವರ ಸಂಸ್ಕೃತಿ ಉಡುಗೆ ತೊಡುಗೆ ವಿಡಂಬನೆ ಮತ್ತು ಅವಮಾನ ಕೊಡವರ ಸಾಂಪ್ರದಾಯಿಕ ಉಡುಪು ಕುಪ್ಪೆ ಚೇಲೆಯನ್ನು ಕುಪ್ಪಸ ಎಂದು, ಆಭರಣಗಳಾದ ಪತ್ತಾಕನ್ನು ಹತ್ತಾಕು ಎಂದು, ಕೊಕ್ಕೆ ತಾತಿಯನ್ನು ಕೊಕ್ಕೆ ತಾಯತ ಎಂದು ಉದ್ದೇಶಪೂರ್ವಕವಾಗಿ ವಿಡಂಬನಾತ್ಮಕವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಮಾತ್ರವಲ್ಲದೆ ಕೊಡವರ ಕೆಲವು ಆಚರಣೆಗಳನ್ನು ಸಹ ವಿಡಂಬನಾತ್ಮಕವಾಗಿ ಬಳಸಿಕೊಂಡು ಉದ್ದೇಶಪೂರ್ವಕವಾಗಿ ಕೊಡವರಿಗೆ ಮತ್ತು ಕೊಡವ ಸಂಸ್ಕೃತಿಗೆ ಅವಮಾನ ಮಾಡಲಾಗುತ್ತಿದೆ. ಇಂತಹ ಕುಕೃತ್ಯಗಳೇ ಕೊಡಗಿನಲ್ಲಿ ವರ್ಗ ಸಂಘರ್ಷಕ್ಕೆ ಕಾರಣವಾಗುತ್ತಿದೆ ಎಂಬುದನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಕೊಡಗಿನ ದೇವಸ್ಥಾನಗಳಲ್ಲಿ ಬೈಲಾಸ್ತ್ರವನ್ನು ಪ್ರಯೋಗಿಸಿ ಕೊಡವ ಸಂಸ್ಕೃತಿ ಪರಂಪರೆಯನ್ನು ಸಂಪೂರ್ಣ ನಾಶ ಮಾಡಲು ಈ ದುಷ್ಟಕೂಟವು ಹುನ್ನಾರ ನಡೆಸಿದ್ದು ಆ ಮೂಲಕ ಕೊಡವರ ಅಸ್ತಿತ್ವವನ್ನು ಈ ಮಣ್ಣಿನಲ್ಲಿ ಶಾಶ್ವತವಾಗಿ ನಿರ್ನಾಮ ಮಾಡಲು ಈ ಕೂಟ ಪ್ರಯತ್ನಿಸುತ್ತಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯವಲ್ಲದೆ ಮಾನವ ಹಕ್ಕಿನ ಉಲ್ಲಂಘನೆಯಾಗಿದೆ. ಕೊಡಗು ಜಿಲ್ಲೆ ಎಂಬ ಹೆಸರನ್ನೇ ಬದಲು ಮಾಡಲು ಸಹ ಈ ದುಷ್ಟಕೂಟ ತೆರೆಮರೆಯಲ್ಲಿ ಪ್ರಯತ್ನ ನಡೆಸುತ್ತಿದ್ದು ಇಂತಹ ಬೆಳವಣಿಗೆಗಳು ಸಮಾಜದ ಹಿತದೃಷ್ಟಿಯಲ್ಲಿ ಆತಂಕಕಾರಿ ಬೆಳವಣಿಗೆಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಕೊಡವ ಜನಾಂಗ, ಕೊಡವ ಸಂಸ್ಕೃತಿ ಹಾಗೂ ಪರಂಪರೆಗಳ ಮೇಲಾಗುತ್ತಿರುವ ನಿರಂತರ ದಬ್ಬಾಳಿಕೆ, ದೌರ್ಜನ್ಯ ಹಾಗೂ ಶೋಷಣೆಗಳ ವಿರುದ್ಧ ಕೊಡವ ಸಮುದಾಯವು ಕೊಡವೊಮ್ಮೆ ಬಾಳು ಎಂಬ 6 ದಿನಗಳ ಬೃಹತ್ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿರುವ ಈ ಸಂದರ್ಭದಲ್ಲಿ ಕೆಳಗಿನ ಪ್ರಮುಖ ಬೇಡಿಕೆಗಳು ಹಾಗೂ ಅಹವಾಲುಗಳನ್ನು ತಮ್ಮ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದಿಡಲು ಬಯಸುತ್ತೇವೆ. ಸೂಕ್ಷ್ಮಾತಿ ಸೂಕ್ಷ್ಮ ಅಲ್ಪಸಂಖ್ಯಾತರಾದ ಕೊಡವ ಜನಾಂಗದ ಸಂವಿಧಾನಬದ್ಧವಾದ ಬೇಡಿಕೆಗಳಿಗೆ ಸರ್ಕಾರವು ಕೂಡಲೇ ಸ್ಪಂದಿಸಿ ಕೊಡವರ ನೆಲ, ಜಲ, ಸಂಸ್ಕೃತಿ, ಪರಂಪರೆ, ಧಾರ್ಮಿಕ ಆಚರಣೆಗಳು ಹಾಗೂ ಸಾಮಾಜಿಕ ಭದ್ರತೆಗೆ ಪೂರಕವಾಗಿ ಸೂಕ್ತ ಸಂವಿಧಾನಾತ್ಮಕ ಕ್ರಮ ಕೈಗೊಳ್ಳಬೇಕು. ಕೊಡವರು ಮತ್ತು ಜಮ್ಮ ಹಿಡುವಳಿದಾರರಿಗಿರುವ ಕೋವಿಯ ವಿನಾಯಿತಿಯ ವಿಶೇಷ ಹಕ್ಕನ್ನು ಅಬಾಧಿತವಾಗಿ ಮುಂದುವರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಲ್ಪಸಂಖ್ಯಾತ ಕೊಡವ ಸಮುದಾಯದ ಮೇಲೆ ಪ್ರಬಲ ಜನಾಂಗಗಳು ರಾಜಕೀಯ ಪ್ರಭಾವ ಬಳಸಿ ನಡೆಸುತ್ತಿರುವ ದಬ್ಬಾಳಿಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕೊಡವ ಸಂಸ್ಕೃತಿ, ಸಂಪ್ರದಾಯದ ಉಡುಗೆ ತೊಡುಗೆ, ಆಭರಣಗಳು, ಆಚರಣೆಗಳ ವಿಡಂಬನಾತ್ಮಕ ಬಳಕೆ ಹಾಗೂ ಅವುಗಳನ್ನು ಬಳಸಿ ಕೊಡವರ ಭಾವನೆಗಳ ವಿರುದ್ಧ ನಿರಂತರ ಪ್ರಚೋದಿಸುವ ಕೃತ್ಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೊಡವರು ಎಂಬ ಕಾರಣಕ್ಕೆ ಈ ದೇಶದ ಅಪ್ರತಿಮ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಹಾಗೂ ಜನರಲ್ ಕೊಡಂದರ ಎಸ್ ತಿಮ್ಮಯ್ಯನವರನ್ನು ಅವಮಾನಿಸಿದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಷಯವನ್ನು ಸೂಕ್ತ ತನಿಖೆ ನಡೆಸಿ ಕೃತ್ಯ ನಡೆಸಿದ ಕಿಡಿಗೇಡಿಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಆತನನ್ನು ಗಡೀಪಾರು ಮಾಡಬೇಕು. ತಲಕಾವೇರಿಯಲ್ಲಿ ಕೊಡವರ ಭಾಗವಹಿಸುವಿಕೆಗೆ, ಸ್ವಾತಂತ್ರ್ಯಕ್ಕೆ ನಿರಂತರ ತೊಂದರೆ ಮಾಡುವ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕಿ ಗೊಂದಲ ಸೃಷ್ಟಿಸುವ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗೂ ಕೊಡವರಿಗೆ, ಕೊಡವ ಸಂಸ್ಕೃತಿಗೆ, ಕೊಡಗಿನ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಅವಮಾನವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು.
ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಕೊಡವರಿಗೆ ಹಾಗೂ ಕೊಡವ ಸಂಸ್ಕೃತಿ ಹಾಗೂ ಪಾರಂಪರಿಕ ಆಚರಣೆಗಳಿಗೆ ಈ ನೆಲದಲ್ಲಿ ಮುಕ್ತ ವಾತಾವರಣ ಕಲ್ಪಿಸಬೇಕೆಂದು ಕೇಳಿಕೊಳ್ಳುತ್ತವೆ. ಹಾಗೆಯೇ ಕೊನೆಯದಾಗಿ ಮತ್ತು ಪ್ರಮುಖವಾಗಿ ಕೊಡವರು ಹಾಗೂ ಕೊಡವ ಸಂಸ್ಕೃತಿಯನ್ನು ಅನುಸರಿಸುವ ಹಾಗೂ ಕೊಡವ ಭಾಷೆ ಮಾತನಾಡುವ ಇತರ ಮೂಲ ನಿವಾಸಿ ಸಮುದಾಯಗಳನ್ನು ನಿರ್ಬಂಧಿಸುವ ಉದ್ದೇಶದಿಂದಲೇ ಕಟ್ಟೆಮಾಡುವಿನ ಮಹಾದೇವರ ದೇವಸ್ಥಾನವನ್ನು ಮೃತ್ಯುಂಜಯ ದೇವಸ್ಥಾನವನ್ನು ಸುಳ್ಳು ನಾಮಕರಣ ಮಾಡುವುದರ ಮೂಲಕ ದೇವಸ್ಥಾನದ ಪಾವಿತ್ರ್ಯತೆಯನ್ನು ನಾಶ ಮಾಡಿ ಉದ್ದೇಶಪೂರ್ವಕವಾಗಿ ಜನಾಂಗಗಳ ವಿಷಬೀಜವನ್ನು ಬಿತ್ತಿ ಸಮಾಜದಲ್ಲಿ ಪಾವಿತ್ರ್ಯತೆಯನ್ನು ನಾಶ ಮಾಡಿ ಉದ್ದೇಶಪೂರ್ವಕವಾಗಿ ಜನಾಂಗಗಳ ನಡುವೆ ವಿಷಬೀಜವನ್ನು ಬಿತ್ತಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಮೂಲ ಕಾರಣಕರ್ತರಾದ ದೇವಸ್ಥಾನದ ಅರ್ಚಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಟ್ಟೆಮಾಡು ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ಕೊಡವರ ಸಾಂಸ್ಕೃತಿಕ ಉಡುಗೆಯನ್ನು ನಿರ್ಬಂಧಿಸಲು ಪ್ರಯತ್ನಿಸಿ ಕೊಡವರ ಮೇಲೆ ಹಲ್ಲೆ ನಡೆಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ವಿಳಂಬ ಧೋರಣೆ ನಡೆಸುತ್ತಿರುವ ಜಿಲ್ಲಾಡಳಿತದ ಕ್ರಮದ ವಿರುದ್ಧ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನು ಬಂಧಿಸಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಹಾಗೆಯೇ ಕಿಡಿಗೇಡಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದ ಹೊರತು ಕೊಡವರಿಗಾದ ಅವಮಾನವನ್ನು ಗಂಭೀರವಾಗಿ ಪರಿಗಣಿಸಿ ಕೊಡವ ಸಮುದಾಯವು ಯಾವುದೇ ಸಂಧಾನ ಸಭೆ ಅಥವಾ ಯಾವುದೇ ಶಾಂತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇವೆ. ದೃಢ ವಿಶ್ವಾಸದೊಂದಿಗೆ ಸಮಸ್ತ ಕೊಡವ ಸಮುದಾಯ ಹಾಗೂ ಕೊಡವ ಸಂಸ್ಕೃತಿಯನ್ನು ಅನುಸರಿಸುತ್ತಿರುವ ಸರ್ವ ಕೊಡವ ಭಾಷಿಕ ಜನಾಂಗಗಳ ಮತ್ತು ಅಭಿಮಾನಿಗಳ ಪರವಾಗಿ ಈ ಮನವಿಯನ್ನು ಗೌರವಪೂರ್ವಕವಾಗಿ ಸಮರ್ಥಿಸುತ್ತಿದ್ದೇವೆ. ಸರ್, ಧನ್ಯವಾದಗಳು. ಓಕೆ ಸರ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.